ಏನ್ ಬ್ರಾ ಏನ್ ಮಾಡ್ತಾ ಇದೀಯ ಬ್ರಾ? ಏನಿಲ್ಲ ಬ್ರೋ, ಕ್ಯಾಬ್ ಬುಕ್ ಮಾಡ್ತಾ ಇದೀವಮ್ಮ. ಕ್ಯಾಬ್ ಬುಕ್ ಮಾಡ್ತಾವ್ರೆ, ಬಸ್ಸಲ್ಲಿ ಹೋಗೋಣಾದ್ರೆ ಬಸ್ ಬೇಡ ಅಂತವ್ರೆ. ಎಲ್ಲ ದುಡ್ಡು ಮಾಡ್ಬಿಟ್ಟವ್ರೆ ಜಾಸ್ತಿ. ಏನ್ ಮಾಡ್ತಾರೆ? ಬಸ್ ಬೇಡ ಅಂತಾರೆ. ಆಗದಂಗೆ ಕೊಟ್ರೆ ಐತಲ್ಲ, ನಿಲ್ಸ್ಕೊಂಡು ಹೋಯ್ತಾನೆ ಅಂದ್ಬಿಟ್ಟು. ಹ್ಞೂ ಬ್ರಾ, ಬಸ್ಸಲ್ಲವ್ರೆ ನಿಲ್ಸ್ಕೊಂಡು ಅದು ಹೇಳು ಬ್ರೋ, ಕ್ಯಾಮ್ರಾದಲ್ಲಿ ತಿರ್ಸ್ಕಿ. ನಾನೇ ಹೇಳಿದ್ದು ಬಸ್ ಬೇಡ, ನಿಲ್ಸಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬಿಡ್ತಾರೆ ಅಂತ. ನೆಕ್ಸ್ಟ್ ಕ್ಯಾಬ್ ಹತ್ಬಿಟ್ಟು ವಿಡಿಯೋ ಕಂಟಿನ್ಯೂ ಆಯ್ತು. ಬ್ರೋ ಹೆಂಗೋ ಆಸೋಯ್ತೀರ ಗೊರಗುಂಟೆ ಪಾಳ್ಯ ನಾಷ್ಟ ಕೊಡ್ಸಪ್ಪ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಬಾಯ್ ಮಿಕ್ಕ. ಬಾಯ್ ಬ್ರೋ. ಬಾಯ್ ಬಚ್ಚಿ. ಬಾಯ್. ನನ್ನ ಕೆಲಸ ಮಾತ್ರ ಒಂಚೂರು ನೋಟ್ ಕೊಟ್ಬಿಡು, ಅರ್ಧಕ್ಕರ್ಧ ಆಯ್ತಾ? ಇದು ಡಿಕ್ಕಿ ಅಂದ್ರೆ ನನ್ನ ಮಗನೇ, ನೀನು ಮಡಗಿದ್ಯಾ? ಹೆಂಗಾಯ್ತು ನೋಡ, ಈ ಥರ ಗಾಡಿ ತಗೊಂಬಿಡ ಆರಾಮಾಗಿ. ಟ್ರಿಪ್ಪಲ್ಲಿ ನನ್ನ ಗಾಡಿನೇ ಮನಿಕೊಂಬತ್ತೀನಿ, ಡಿಕ್ಕಿನೇ. ಓಡಾಡೋ ಟ್ರಿಪ್ಗೆ ಹೋಗ್ತಾರ ಲೇ ಏನು ಮಾತಾಡ್ಬೇಡ, ಸುಮ್ಮನೆ ಗಾಡಿ ಇಟ್ಬಿಟ್ಟು ಗಾಡಿ ಹತ್ತು. ಏನು ನೀನೇನು ಒಂದು ಮಾತು ಮಾತಾಡ್ಬೇಡಕಣ, ಸುಮ್ಮನೆ ಬ್ಯಾಗ್ ಇಟ್ಬಿಟ್ಟು ಮಾತಾಡ್ತೀನಿ ಕಣ. ಯೂಸ್ಲೆಸ್ ಮಾತುಗಳು ಸುಮ್ಮನೆ ವೇಸ್ಟು. ನಾನು ಮಾತಾಡ್ತೀನಿ ಕಣ. ಫೋನ್ ಕರೆಗಳು ಬರೋ ಬರ್ತವೆ. ಸರಿ ಬ್ರೋ, ಹೊಡ್ತೀರಾ? ಸರಿ, ಹುಷಾರು ಬ್ರೋ. ಥ್ಯಾಂಕ್ಸ್ ಬ್ರೋ. ಪರವಾಗಿಲ್ಲ. ಸರಿ ಬ್ರೋ. ಗೊತ್ತಾಲೋಡೆಗೆ ಬಾಯ್. ಹಲೋ ಸರ್. 9480. ಬಾಯ್. ಸಿಗೋಣ. ಏನಿಲ್ಲ, ಸತ್ತೋದ್ರೆ ಹೋಗ್ರಿ ಅಲ್ಲಿ. ಸತ್ತಾದ್ರೆ ಹೋಗು ಅನ್ನ ಬ್ರೋ, ಹೋಗ್ರಿ. ನನ್ನ ಮಗನೇ ಬಾಯ್ ಮಚ್ಚಿ. ಪಾಕಿಸ್ತಾನದವ್ರೆ ಟೆರರಿಸ್ಟ್ ಬಂದ್ರೆ ಮುಟ್ಕೊಡಿರಿ, ಬಾಯ್ ಬಾಯ್. ಹಾಗೆ ಖರ್ಚು ಪಾಸ್ ಆಗ್ಬಿಡು. ಪ್ಯಾಂಟ್ ಬಿಚ್ಚಿಸಲ್ಲ, ಪ್ಯಾಂಟ್ ಬಿಚ್ಚೋಡಿರಿ. ವಿಚಾರ ಬ್ರೋ. ಬಾಯ್ ಬಾಯ್ ಬಾಯ್. Entry is from that side. Sure. ಮಾಡೋದಂತಲ್ಲ ಇಂಥ ಕೆಲಸನೇ ನೀನು. You go Bangalore to Delhi. Delhi from that side. Straight and left. Corner. Straight and left. ಥ್ಯಾಂಕ್ ಯು. Delhi, right side. Please proceed. So you're traveling to? Delhi. ಡೆಲ್ಲಿ. This is the message I got from Where you are traveling? Delhi. Gates already closed. You have to go for the next place. For that. Bags under the seat in front of you. Please take your seats and keep the aisle free. ಬ್ರೋ for ಬೇಗ seat ಕರ್ಕೊಂಡು departure. ಕುಂಡಿಸು ಬ್ರೋ. Thank you. ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಈ ಥರ. ಆಫ್ ಮಾಡಿಲ್ಲ. ಬೋರ್ಡಿಂಗ್ ಪಾಸ್ ಅಂದ್ರೆ ನಮಗೆ ಹಿಂಗಿರುತ್ತೆ. ಏನು ಬ್ರಾ? ಬೋರ್ಡಿಂಗ್ ಪಾಸ್ ನನ್ನ ಹತ್ರನೂ ಐತೆ. ಅದನ್ನ ಎತ್ಬಿಟ್ಟು ಜೋಬಲ್ಲಿ ಇಟ್ಕೊಬ್ರು. ಜಾಬಲ್ಲಿ ಇಕ್ಕೊಂಬೇಕು, ಬೇರೆ ಎಲ್ಲೆಲ್ಲ ತಾನೆ. ಏನು ಫ್ಲೈಟ್ ಮಿಸ್ ಮಾಡ್ಕೊಂಡಿದ್ದು? ಲೇಟ್ ಆಗಿದೆ ಇವತ್ತು. ಏನು ಏಜ್ ಜವಾಬ್ದಾರಿ ಇದರಿಂದ ಲೇಟ್ ಆಗಿದೆ ಫ್ಲೈಟ್ ಮಿಸ್. 6,000 ಕಟ್ಟಿದ್ದೀನಿ. ಒಂದಲ್ಲ 6,000. ನಾನು ಅದನ್ನ ಅದಕ್ಕೆ ಅದು ಬೇರೆ ಪ್ರಶ್ನೆ. ಆದರೂ ಫಸ್ಟ್ ಟೈಮ್ ಇಲ್ಲಾಂದರೆ ಮನೆಗೆ ಹೋಯ್ತಿದ್ದೆ ಪಾಪ ಅಂತ ಕರ್ಕೊಂಡ್ಬಂದಿದ್ದೀನಿ. ಲಗೇಜ್ ನಿಲ್ಸಿದ್ದು ಗುರು ಹೊಟ್ಟೆ ಸಿದೆ ಖುಷಿ. ನಾಷ್ಟ ತಿನ್ಬಿಡೋಣ ಯಾವಾಗಲೂ ಇದೆ ಒಂದು 3 ಇಡ್ಲಿ ಇಳಿಸಿಡಿ. 3 ಇಡ್ಲಿ ಇಳಿಸಿ ಆ ರೈಸ್ ತಿನ್ಬಿಟ್ಟು ಆಮೇಲೆ ಸರಿ ಹೋಗೋಣ ಅಂತ ನೀರು ತಿನ್ಬಿಟ್ಟು ತಗೋ ಅಂತ ಹೋಗೋರಪ್ಪ. ಸಿಗರೇಟ್ ಹೊಡಿಯೋಕ್ಕೆ, ಟೀ ಕುಡಿಯೋಕ್ಕೆ. ಅವ್ರು ನೋಡೋದು ಅವ್ರು ಹೇಳಿದ್ರೆ ಅರ್ಥ ಆಗಲ್ಲ. ಅವ್ರಿಗೆ ಹೇಳಿದ್ರೆ ಅಂತ ಆಗಲ್ಲ. ಟ್ರಾಫಿಕ್ಕಿಂದ ಲೇಟ್ ಆಗಿರೋದು. ಬೆಂಗಳೂರು ಟ್ರಾಫಿಕ್ ಏನಿಲ್ಲ. ನಮ್ಮ ಡ್ರೈವರನ್ನ ಮಸ್ತಾಗಿ ಹೊಡಿಸ್ಕೊಂಬೋದು ಪಾಪ. ಅಲ್ಲಿಂದ ಬಂದಿದ್ದು ಸಾರಥಿ ಅಂತ ಹೆಸರಿಟ್ಟವರು, ಸಾರಥಿ ಅಂತ ಡ್ರೈವರ್ ಸೀಟ್ನ ಕುಂತವರೆಲ್ಲ ಯಾರೂ ತಪ್ಪು ಮಾಡೋದೇ ಇಲ್ಲ. ಎಲ್ಲ ಸುಳ್ಳು ಹೇಳೋಕ್ಕೆ ಹೋಗೋರು ಮಸ್ತಾಗಿ ಗೊಬ್ಬರ. ಇದೇ ಥರ ಮಾಡ್ತಾನೆ. ನೆಕ್ಸ್ಟ್ ಇದು ಟೇಕ್ ಆಫ್. ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟು
ಆಯಿತು, ಲ್ಯಾಂಡಿಂಗ್ ಆಯ್ತದೆ. ಲ್ಯಾಂಡಿಂಗ್ ಆಗುತ್ತೆ ಟೇಕ್ ಆಫ್ ಆದರೆ ಹಿಂಗಿರುತ್ತೆ ತೋರಿಸ್ದಲ್ಲ ಅವರು ನೀನು ಏನು ಹೊರಗಡೆ ತೋರಿಸ್ದೆ ಅಲ್ಲ ಅವರು ಹೊರಗಡೆ ನೋಡಿ ಅವ್ರ ಮನೆ. ಸಾಕು ಅಷ್ಟೇ. ನೆಕ್ಸ್ಟು ಲ್ಯಾಂಡಿಂಗ್ ಆಗ್ಬೇಕಾದ್ರೆ ಅನೌನ್ಸ್ ಮಾಡ್ತಾರೆ ಅನ್ಕೊಂತೀನಿ. ಲ್ಯಾಂಡಿಂಗ್ ಆಗೋದು ಹೆಂಗೆ ಅಂತ ತೋರಿಸ್ಬಿಟ್ಟು ಆಮೇಲೆ ಡೆಲ್ಲಿ ಹೆಂಗೈತೆ ಅಂತ ನೋಡ್ಬಿಟ್ಟು ಡೆಲ್ಲಿಯಲ್ಲಿ ಒಳ್ಳೆ ಟಾಸ್ಕ್ ಇರುತ್ತೆ ಗೈಸ್ ನಿಮಗೆ. ಡೆಲ್ಲಿಯಲ್ಲಿ ಮಸ್ತಾಗಿ ಮಾಡಾಕ್ತಿದ್ದು ಒಳ್ಳೆ ಟಾಸ್ಕೋ ನನ್ನ ಮಕ್ಕಳು ಕನ್ನಡದಲ್ಲೂ ಕೇಸರಿ ಅಂತ ಉಳಿದಿಟ್ಟಿರ್ತಾರೆ, ಅದಂತೂ ಗ್ಯಾರಂಟಿ. ಇವರು ಹಿಂದಿ ಇಂಗ್ಲೀಷಲ್ಲಿ ಎಕ್ಸ್ಪರ್ಟ್ ಇವರು. ಇವನೇ ಈಗ ನೆಕ್ಸ್ಟು ನಮ್ಮ ಡೆಲ್ಲಿಯಲ್ಲೆಲ್ಲ ಫುಲ್ ಮಾತಾಡಿ ನಮ್ದೀಗ ವೆಹಿಕಲ್ ಹಾಕಿರೋದು ನಾಳೆ ಬೆಳಗ್ಗೆ ರಿಸೀವ್ ಆಗುತ್ತೆ, ಅದನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ನಾವೇನಿಲ್ಲ ಜಸ್ಟ್ ಹಿಂದ್ಗಡೆ ಇರೋದಷ್ಟೇ. ಇವರು ನಾಳೆ ಬೆಳಗ್ಗೆ ನೋಡಿದ್ರು ಏನೇನು ಮಾಡ್ತೀವಿ ಅಂತ. ದಿನೇಶ್ ನಿನಗೆ ಹೇಳ್ತಿರೋದನ್ನ ನೋಡಿದ್ರೆ ಈ ಥರ ಹೇಳ್ತಾನೆ. ಅವನು ಕೂಡ ಒಳ್ಳೆ ನನ್ನ ಮಗ ಸುಮ್ಮನೆ ಕಿಂಡಲು ಕೇಳಿ ಮಾಡ್ಕೊಂಡಿರ್ತಾನೆ ಅಷ್ಟೇ. ಒಂಥರ ಮಾತಾಡೋ ಕೇಳು ಹಿಂದಿ ಒಂದು ಕಲ್ತ್ಕೊಂಡ್ಬಿಟ್ಟವನೇ ಜಾಸ್ತಿ ನಿಮಗೆ ಹೇಳ್ತಾನೆ. ನೆಕ್ಸ್ಟ್ ಅಪ್ಡೇಟ್ ಮಾಡೋದು. ಬಾತ್ರೂಮ್ ಟೂರ್ ಮಾಡೋಣ ಅಂತ ಬಂದರೆ ಬಾತ್ರೂಮ್ ಇಷ್ಟೇ ಐತೆ. ಹೊರಗಡೆ ನನಗಿನ ದಪ್ಪ ಏನಾದ್ರು ಬಂದರೆ ಹೊರಗಡೆ ಬಂದು ನಿಂತ್ಕೊಳ್ಳೋದು ನೋಡ್ರಿ. ಬಂದಿದ್ದ ಕೆಲಸ ಮುಗಿಸ್ಕೊಂಡ್ವಾ ಹೋದ್ವಾ ತಿರ್ಬೇಕು. ಆ್ಯಕ್ಚುಲಿ ಇಲ್ಲಿ ತೊಳ್ಕೊಳೋದಲ್ಲ ಗುರು, ಒರೆಸ್ಕೊಳೋದು. ಬಂದಿದ್ದ ಕೆಲಸ ಅದನ್ನ ಮುಗಿಸ್ಕೊಂಡು ಹಾಕ್ತೀನಿ. ಕಾರಲ್ಲಿ ಕುತ್ಕೊಂಡು ಏರೋ ಅಷ್ಟೇ ಮಸ್ತಾಗಿ ಹೋಗ್ತಾರೆ. ನಾವುಗಳಿಗೆ ಉಳಿಯೋ ಬಿಸಿಲಲ್ಲಿ ಅಲ್ಲಿ ಹೊಡಿತೀರ, ಇಲ್ಲಿ ಮತ ಸುಡ್ತಾಯ್ತು ನಮಗೆ. ಊಟ ಮತ್ತೆ ಬಸ್ ಸ್ಟ್ಯಾಂಡ್ ಇತ್ತು. ಫೈನಲಿ ಡೆಲ್ಲಿಗೆ ಬಂದ್ವಿ. ಏನು ಬ್ರೋ ನೆಕ್ಸ್ಟ್ ಏನು ಬ್ರೋ? ಸೀದಾ ರೂಮ್ಗೆ ಹೋಗೋಣ. ರೂಮ್ಗೆ ಇವಾಗ ನೋಡ್ರಪ್ಪ ಇಲ್ಲಿ ಯಾವ area ಬ್ರೋ ಹಾಕಿರೋದು? ಬೆಂಗಳೂರು BMTC ಹತ್ತಂಗೆ ಪರವಾಗಿಲ್ಲ ಇಲ್ಲಿ ಉಲ್ಟಾ ಮಾಡಿ ಅಕ್ಕ ಜಾಗ ಅಕ್ಕ ಅಕ್ಕ ಅನ್ಬಿಟ್ಟಲ್ಲ ಬ್ರೋ. ಅಜ್ಜಿ ಏನ್ ಬೇಕು ಬ್ರೋ? ಅಜ್ಜಿ ಅಂದರೆ ಹೊಡಿತಾರೆ ಬ್ರೋ. ಯಾಕೆ ಹೊಡಿತಾರೆ ಅಜ್ಜಿ? ಏನಜ್ಜಿ ಸಮಾಚಾರ? ನೋಡ್ರಿ ಗುರು, ಡೆಲ್ಲಿ ಏರ್ಪೋರ್ಟಲ್ಲಿ ಓಡಾಕ್ ಬಿಟ್ಬಿಟ್ಟು ಈ ಏರ್ಪೋರ್ಟಲ್ಲಿ ಲಗೇಜಲ್ಲಿ ಐತೆ ಅಂತ ಹುಡ್ಕಿಸ್ತಾವ್ರೆ. ಹುಡುಕ್ಬೇಕಪ್ಪ ಕರ್ಕೊಂಬಂದವ್ರು ಇನ್ನೂ ಅದೇನೇನು ಮಾಡ್ತಾರೋ ಗೊತ್ತಿಲ್ಲ ಪ್ರಜೆ. ಆ ಏರ್ಪೋರ್ಟಲ್ಲಿ ನೋಡಿದ್ರೆ ಒಳ್ಳೆ ಸಿಟಿಲಿ ಕಳ್ಳ ಹೊಡ್ದಂಗೆ ಓಡ್ತಾ ಇರೋದು. ಎಲ್ಲೈತ್ ಬ್ರೋ? ತಿರುಗಿ ಇದೇ ಬರುತ್ತೆ ಬ್ರೋ ಇದು. ಬಿಟ್ಟು ನೋಡೋಣ ಸುಮ್ಮನೆ ಬ್ರೋ. ನೋಡಿ ಅದೆಲ್ಲ ಚೈನೀಸು ಎಲ್ಲ ಪೈನೀಸು ಎಲ್ಲ ಇದ್ದಾರೆ ಇಲ್ಲಿ ಬ್ರೋ. ನಮ್ದು ಇದೇ ಲಾಸ್ಟ್ ವಾರ್ನಿಂಗ್ ಅವ್ರಿಗೆ ಹೇಳ್ಬಿಟ್ಟು. ಯಾರಿಗೆ ಬ್ರೋ? ಯಾರಿಗೆ ಹೇಳಿದ್ರು ವಾರ್ನಿಂಗ್? ಯಾರಿಗೆ ಅದು ಹೇಳು ಬ್ರೋ. ಯಾರಿಗೋ ಒಬ್ರಿಗೆ. ಅವ್ರೇನು ಮಾಡೋರು? ಫಾರಿನರ್ಸ್ ಏನು ಮಾಡೋದು ನಿನಗೆ ಬ್ರೋ? ನಿಮಗೆ ವಿಡಿಯೋ ಆನ್ ಮಾಡ್ಕೊಂಡು ಎಲ್ಲ ಕಡೆ ನಿಂತಿರ್ತಾನೆ ಗೈಸ್. ನೋಡಿ ಲಗೇಜ್ ಬರ್ತಾ ಇದೆ ಎಲ್ಲ ಅಂತ. ನಮ್ಮದು ಬಂದಿದ್ದು ಪ್ಲೇನ್ ನಂಬರು ಇನ್ನೂ ಗೊತ್ತಿಲ್ಲ. ಗೊತ್ತಾ ಬ್ರೋ? WE ನೋಡಿ W ಒಂದು 6E2174 ಬಂದಿದ್ದು ನಾವು. ಅದರಲ್ಲಿ ಒಂದು ಇದರಿಂದ ಅಲ್ಲಿ ದಾರ ಗಮ್ಟೇಪೆಲ್ಲ ಅಲ್ಲೇ ಆಯ್ತು ಬ್ರೋ. ಹಾಂ, ನಾವು ಬಂದು ಫ್ಲೈಟ್ ಗೊತ್ತಾನೆ. ನಾವು ಬಂದು ಫ್ಲೈಟಲ್ಲಿ ಎಷ್ಟಾಗಿತ್ತು? ಟಯರ್ ಅಲ್ಲ ಕಡಿತೆ. ಫ್ಲೈಟ್ ನಂಬರು, ಸೀಟ್ ನಂಬರು ಬ್ರೋ. ಅದೆಲ್ಲ ಹತ್ತಕ್ಕೂ ಮುಂಚೆ ಟಯರಲ್ಲಿ ಏರ್ ಆಯ್ತಾ ಅಂತ ಚೆಕ್ ಮಾಡಬೇಕು. ನೀನು ಪಾಡ್ಗೆ ಕುತ್ಕೊಳೋದಲ್ಲ. ಅಲ್ಲಿ ಇಳಿಬೇಕಾದ್ರೆ ಆಮೇಲೆ ಟೈರ್ಗೆ ನಗಾಡ್ತಾರೆ ಅಲ್ಲಿ. ನೋಡಿದ್ರೆ ನಗಾಡ್ತಾರೆ. ದಿನೇಶ್ ಬಸ್ ನಗಾಡ್ತಾನೆ. ಬಿದ್ಬಿಡೆ ಲವ್ ಏನೋ ಈ ಥರ ಮಾತಾಡ್ಬಾರ್ದು ಕಣ ಅಂತಾನೆ. ಏನು ಬಂದಿಲ್ಲ ಟೆನ್ಷನ್ ಆಗ್ತೈತೆ ನೀನು. ಟೆನ್ಷನ್ ಆಗ್ತಾರೆ ಬ್ರೋ. ಟೆನ್ಷನ್ ಆಯ್ತಾವ್ರೆ. ಟೆನ್ಷನಲ್ಲಿ ಆಗಿದೆ. ಫಸ್ಟೇ ಒಂದು 6,000 ರೂಪಾಯಿ ಡಮಾರ್ ಆಗಿದೆ. ಯಾರಿಂದ? ನಮ್ಮ ಬೇಜವಾಬ್ದಾರತನದಿಂದ. ನಮ್ಮ ಬೇಜವಾಬ್ದಾರಿಯಿಂದ. ನಿನ್ನೆ ಏನೋ ಹೇಳಿದ್ರಿ ನನಗೆ, ಸೋಂಬೇರಿ ನನ್ನ ಮಗ
ಅಂತ ಇವತ್ತು ಆಗಿದ್ದು ಇವನಿಂದಾನೆ guys, ಇವತ್ತು ನಾನೇನಿಲ್ಲ ಗುರು, ಮುಂಚೆನೆ ಹೋಗಿದ್ದೀನಿ ಮನೆಗೆ. ಬೇಗ ಬಾ ಅಂದರೆ 10 ಗಂಟೆ ಒಳಗಡೆ ಬಾ ಅಂದ್ರೆ ಕರೆಕ್ಟಾಗಿ 10 ಗಂಟೆಗೆ ಟೈಮಿಗೆ ಇದ್ದಿದ್ದೀನಿ ನಾನು ಅವ್ರ ಮನೇಲಿ. ಸಾಕು. ನಿಜಾನ ಇಲ್ಲ? ನೆಕ್ಸ್ಟು ಕಟ್ ಮಾಡಿ ನಿಜಾನ ಸುಳ್ಳ ಅಷ್ಟೇ ಹೇಳು, ಅವಾಗೆ ಕಟ್ ಮಾಡೋದು. ಸುಳ್ಳು. 10 ಗಂಟೆಗೆ ಇರಲಿಲ್ಲ ನಾನು. ನಾ ಅದ್ರಿಗಿಂತ ನನ್ನ ಮುಂಚೆ ಹತ್ರ ಪ್ರೂಫ್ ಇದೆ, ಸರಿ ಬ್ರೋ, ನನ್ನ ಹತ್ರ ಪ್ರೂಫ್ ಇದೆ, ಮಾತಾಡ್ಕೊಡು ಬ್ರೋ ನನಗೆ. ನನ್ನ ಹತ್ರ ಪ್ರೂಫ್ ಇದೆ ಬ್ರೋ. ನೀನೇನು ಮಾತಾಡೋದಿನಿ, ಏನು ಮಾತಾಡಬೇಡ. ಹಿಂಗೆ ಲೇಟ್ ಆಗುತ್ತೆ ಅಂತಲೇ ಗೊತ್ತಿದ್ದು ಬಟ್ ಅದಕ್ಕೆ 9 ಗಂಟೆಗೆ ಬರ್ಲಿಕ್ಕೆ ಹೇಳಿದ್ದೀನಿ. ಕರೆಕ್ಟ್ 10 ಗಂಟೆಗೆ ಶಾರ್ಪ್ ಬಂದಿದ್ದೀನಿ. ಈಗ ಹಾಂ ಸರ್. ಗುರು ಇವರೆಲ್ಲ ರೀಸನ್ ಮೇಲೆ ರೀಸನ್ ಹೇಳ್ತಾ ಇರ್ತಾರೆ, ನಾನು ಕೇಳಲ್ಲ. ನೋಡಿ, ಡೆಲ್ಲಿ ಏರ್ಪೋರ್ಟಿಂದ ಡೆಲ್ಲಿ ಮೆಟ್ರೋ ರಾಕೇಶ್ ರೂಟ್ ಹುಡುಕ್ತಾ ಇದ್ದಾರೆ. ನಮ್ದೇನು ಕೆಲಸ? MG ರೋಡ್ ಇದೆ ನೋಡಿ ಬ್ರೋ, ಇಲ್ಲಿ ಚರ್ಚ್ ಸ್ಟ್ರೀಟ್ ಪಕ್ಕ MG ರೋಡಲ್ಲಿ ಡೆಲ್ಲಿಲಿ ಸಿಕ್ತು. MG ರೋಡ್ ಐತಪ್ಪ. ಚಲೋ ಏನು ಲಾಸ್ಟ್ ಸ್ಟಾಪಿಗೆ ಮೆಟ್ರೋದಲ್ಲಿ ಟಿಕೆಟ್ ಬುಕ್ ಮಾಡಿಕೊಡ್ತಾರಣ್ಣ. ಎಷ್ಟು? ಇಬ್ಬರಿಂದ 80 ರೂಪಾಯಿನವ್ರ? ಕೋಡೆ ಬೇಕು ಗೊತ್ತಲ್ಲ ಬ್ರೋ, ಒಟ್ಟಿನಲ್ಲಿ 2 ನಂಬರ್ ಚಾಯಿ 1 ನಂಬರ್ ಚಾಯಿ ಅಂತ ಒಂದು ಅರ್ಥ ಆಯ್ತಾ ಇಲ್ಲ. ಪ್ಲಾಟ್ಫಾರ್ಮ್ ವಿಡಿಯೋ ತೆಗೋಣ. न्यू यूट्यूबर है। क्या चैनल है? चैनल चैनल क्या नाम है? नो फिल्टर गैंग। नो फिल्टर गैंग। नो फिल्टर गैंग। गैंग। कहाँ से? बैंगलोर से। बैंगलोर से। थैंक यू। ठीक है राकेश भाई चेक करवाइए पहले, चेकिंग कोड से जाकर नीचे अंडरग्राउंड में जाना है उसका देखिए। थैंक यू भाई। ಬಾಯ್ बाय। ಪಾಪ ಹೆಲ್ಪ್ ಮಾಡ್ದ, ಅವ್ನಿಗೆ ಅರ್ಥ ಆಗಿಲ್ಲ, ನನಗೂ ಮಾತಾಡಕ್ಕೆ ಬಂದಿಲ್ಲ. ಅಪ್ಪಂಗೆ ತರಗಾಗ್ತೀವಿ ನೋಡ್ರಿ ಗುರು, ಡೆಲ್ಲಿ ಮೆಟ್ರೋದಲ್ಲಿ ಯಾವ ಥರ ಸೇಫ್ಟಿ. ನಮ್ಮ ಬೆಂಗಳೂರಲ್ಲಿ ಕಮ್ಮಿ ಜನ ಅನ್ಕೊಂತೀನಿ ಸೂಸೈಡ್ ಮಾಡ್ಕೊಳೋರು, ಅದಕ್ಕೆ ಇನ್ನೂ ಹಾಕ್ಸಿಲ್ಲ. ಈ ಥರ ಹಾಕ್ಸ್ತಾರೆ ನೆಕ್ಸ್ಟ್. ಫೆಸಿಲಿಟೀಸ್ ಮಸ್ಟ್ ಇದೆ, ಬಟ್ ಆದರೆ ಬೆಂಗಳೂರಲ್ಲಿ ಇರೋಷ್ಟು ಜನನೂ ಇಲ್ಲ ಸರ್. ಇಲ್ಲಿ ಒಂದು 3-4 ಜನ ನಿಂತವ್ರೆ. ಒಬ್ನಿಗೆ ಹಿಂದಿ ಬಂದರೆ ಒಬ್ನಿಗೆ ನಮಗೆ ಕನ್ನಡ ಬಿಟ್ಟು ಬೇರೆ ಬರಲ್ಲ, ಇವ್ರುಗಳಿಗೆ ಹಿಂದಿ ಬಿಟ್ಟರೆ ಬೇರೆ ಬರಲ್ಲ. ಸ್ವಲ್ಪ ಟೆನ್ಷನ್ ಇಲ್ಲ. ಆದರೂ ಒಂದು ಸ್ವಲ್ಪ ತಮಿಳವ್ರು ಯಾರೋ ಸಿಕ್ಕೊಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಆಮೇಲೆ ವೈಟ್ ಶರ್ಟ್ ಅವರು ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಉಲ್ಟಾ ಮಾಡಿದ್ರು. ಬೆಂಗಳೂರಲ್ಲಿ ಇನ್ನೂ ಟೋಕನ್ ವ್ಯವಸ್ಥೆ ಇದೆ, ಇಲ್ಲಿ ಚೀಟಿ ಆರಾಮು ವೇಸ್ಟ್ ಗೀಸ್ಟ್ ಏನಿಲ್ಲ, ಸೀದಾ BMTC ಟಿಕೆಟ್ ಇದ್ದಂಗೆ ತಗೋ, ಉಜ್ಜು ಹೋಗು. ಉಜ್ಜಾದ್ಮೇಲೆ ಡಸ್ಟ್ಬಿನ್ಗೆ ಹಾಕು. ಆದರೆ ಇಲ್ಲಿ ಪರ್ಪಲ್ ಲೈನು ಎಲ್ಲ ಇಲ್ಲಿ ಬೇಜಾನು 3-4 ಲೈನ್ ಇದೆ ಅಪ್ಪ. ದಿಲ್ಲಿಯಲ್ಲಿ 3 ಲೈನ್ ಇದೆ. ನಾವು ಹೋಗೋ ಡೆಸ್ಟಿನೇಷನ್ಗೆ ಇಷ್ಟಿದೆ 3 ಲೈನು. ಇನ್ನು ಯಾವುದಕ್ಕೆ ಎಷ್ಟೆಷ್ಟಿದೆ ಗೊತ್ತಿಲ್ಲ. ಅಲ್ಲ ಬ್ರೋ, ಒಬ್ಬರು ಗಾರ್ಡ್ ಇಲ್ಲ, ಏನಿಲ್ಲ, ಬಸ್ ಇಲ್ಲ, ಆರಾಮಾಗಿ ಗೇಟ್ ಹಾಕಿಬಿಟ್ಟಿದ್ದಾರೆ. ಗೇಟ್ ಓಪನ್ ಆಗುತ್ತೆ, ಒಳಗೆ ಹೋಗಿ ಗೇಟ್ ಓಪನ್ ಆಗುತ್ತೆ, ಹೊರಗೆ ಬಂದು ಅಷ್ಟೇ. ಹೋದರೆ ಅದೆಲ್ಲ ನಿಮ್ಗಳ ಜವಾಬ್ದಾರಿ. ಇಲ್ಲಿ ಡಬಲ್ ಗೇಟ್. ಇಲ್ಲಿ ಅಲ್ಲಿ ಬಂದು ಟ್ರೈನ್ ನಿಂತಿದ ತಕ್ಷಣ ಒಂದು ಗೇಟ್ ಓಪನ್ ಆಯ್ತದೆ, ಇಲ್ಲೊಂದು ಗೇಟ್ ಓಪನ್ ಆಯ್ತದೆ. ಅದೊಬ್ರ ನೋಡ್ರಿ ಗುರು, ಮೆಟ್ರೋ ಇಳಿದು ಬಂದು ಶಿಷ್ಯ ಯಾವುದೋ ಗುಹೆ ಕರ್ಕೊಂಡು ಹೋಯ್ತಾವನೆ, ರೂಮಿಗೆ ಕರ್ಕೊಂಡೋಗು ಅಂದರೆ ಇವನೇ ಹುಡುಗ. कल जाओगे? कल रात किसी टाइम? कितने रूम कितने के बोलो पहले? रूम देखो। ರೂಮ್ ಎಷ್ಟೋ ರೇಟು ಅಂದರೆ, ರೂಮ್ ಪ್ರೈಸ್ ಎಷ್ಟೋ ಅಂದರೆ ಕರ್ಕೊಂಡೋಗಿ ನಾನು ಫಸ್ಟ್ ರೂಮ್ ನೋಡು ಅಂತ ಹೋಯ್ತಾ ಇದ್ದೀವಿ ಇಬ್ಬರು. ಶಿಷ್ಯ ಸಕಾದಾಗ ಮಾತಾಡ್ತಾನಪ್ಪ, ಚೈಲ್ಡ್ ನನ್ನ ಮಗ. ಮಚ್ಚಿ ಎಷ್ಟು ರೂಮ್ ಫಸ್ಟ್ ಅದನ್ನ ಹೇಳು. कितना बोलेगा बोलो भैया। आप टेंशन मत लो, मैं करवाऊंगा। स्टूडेंट है इसलिए बोल रहा हूँ। हाँ, मैं करवाऊंगा। ಏನು ಮಾತಾಡ್ತಾನೋ. ठीक है? ನಮಗೇನು ಬೇಡ.